ಜೀವನ ಚಿತ್ರ ವಿಚಿತ್ರ. ಜೀವನ ನಿಜಕ್ಕೂ ವಿಚಿತ್ರ ಅಲ್ವೇ? ಒಂದು ದಿನ ಸಂತೋಷವನ್ನು ಕೊಡುತ್ತದೆ, ಇನ್ನೊಂದು ದಿನ ಕಣ್ಣೀರನ್ನು ತರಿಸುತ್ತದೆ. ಒಮ್ಮೆ ನಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ, ಇನ್ನೊಮ್ಮೆ ಎಲ್ಲವನ್ನೂ ಕಳೆದುಕೊಂಡಂತೆ ಅನಿಸುತ್ತದೆ. ಆದರೂ ಇದೆಲ್ಲದರ ನಡುವೆ ನಾವು ಬದುಕುತ್ತಲೇ ಇರುತ್ತೇವೆ. ಯಾಕಂದ್ರೆ ಜೀವನ ಎನ್ನುವುದು ದೇವರು ನಮಗೆ ಕೊಟ್ಟಿರುವ ಅಮೂಲ್ಯವಾದ ಕೊಡುಗೆ. ಈ ಜೀವನದಲ್ಲಿ ಹೇಗೆ ಬದುಕಬೇಕು, ಏನನ್ನು ಸಾಧಿಸಬೇಕು ಮತ್ತು ಯಾವ ದಾರಿಯಲ್ಲಿ ನಡೆಯಬೇಕು, ಇವೆಲ್ಲವನ್ನು ನಿರ್ಧರಿಸುವುದು ನಮ್ಮ ನಂಬಿಕೆ. ಮೊದಲು ನಮ್ಮ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದ ಜೀವನ ದಿಕ್ಕಿಲ್ಲದ ದೋಣಿಯಂತೆ. ನಾನು ಸಾಧಿಸಬಲ್ಲೆ, ನಾನು ಗೆಲ್ಲಬಲ್ಲೆ ಎಂಬ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಪ್ರಯತ್ನಿಸಿದರೆ ಒಂದು ಸಣ್ಣ ಸೋಲು ಕೂಡ ನಮ್ಮನ್ನು ಕುಗ್ಗಿಸುತ್ತದೆ. ಆದ್ರೆ ನಂಬಿಕೆಯಿಂದ ಹೆಜ್ಜೆ ಇಟ್ರೆ ಸೋಲು ಕೂಡ ನಮ್ಮನ್ನು ಗೆಲುವಿನತ್ತ ಕರೆದೊಯ್ಯುತ್ತದೆ. ಮತ್ತು ನಮ್ಮನ್ನು ಸೃಷ್ಟಿಸಿದ ದೇವರ ಮೇಲೆಯೂ ನಂಬಿಕೆ ಇರಬೇಕು. ನಾವು ಮಾಡಿದ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾನೆ, ನಮ್ಮ ಕಣ್ಣೀರನ್ನು ನೋಡುತ್ತಿದ್ದಾನೆ ಮತ್ತು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂಬ ನಂಬಿಕೆ ಇರಲಿ. ಯಾಕಂದ್ರೆ ದೇವರು ತಡ ಮಾಡಬಹುದು, ಆದರೆ ನಮ್ಮ ಕೈ ಬಿಡುವುದಿಲ್ಲ. ಜೀವನದಲ್ಲಿ ಒಳ್ಳೆಯದು ಇರುತ್ತದೆ, ಕೆಟ್ಟದ್ದು ಇರುತ್ತದೆ. ಆದ್ರೆ ನಾವು ಯಾವುದನ್ನು ಹೆಚ್ಚು ನೋಡುತ್ತೇವೆಯೋ ಅದೇ ನಮ್ಮ ಮನಸ್ಸನ್ನು ರೂಪಿಸುತ್ತದೆ. ಕೆಟ್ಟದನ್ನೇ ನೋಡುತ್ತಾ ಹೋದರೆ ಜೀವನದಲ್ಲಿ ನಕಾರಾತ್ಮಕತೆ ತುಂಬುತ್ತದೆ. ಕೆಟ್ಟದನ್ನೇ ಯೋಚಿಸುತ್ತಾ ಹೋದರೆ ಜೀವನವೇ ಕೆಟ್ಟದಾಗಿ ಕಾಣುತ್ತದೆ. ಆದ್ರೆ ಒಳ್ಳೆಯದನ್ನು ಹುಡುಕಿ, ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ನೋಡಿ ಮತ್ತು ಒಳ್ಳೆಯದನ್ನು ಮಾತನಾಡಿ. ಆವಾಗ ನಿಧಾನವಾಗಿ ನಿಮ್ಮ ಮನಸ್ಸೇ ಒಳ್ಳೆಯದರಿಂದ ತುಂಬಿಕೊಳ್ಳುತ್ತದೆ. ಆದ್ರಿಂದ ಕೆಟ್ಟದನ್ನು ಯೋಚಿಸಬೇಡಿ, ಕೆಟ್ಟದನ್ನು ಹುಡುಕಬೇಡಿ. ಮತ್ತೊಂದು ಮುಖ್ಯವಾದ ವಿಷಯ ಪ್ರೀತಿ. ನಮ್ಮ ಪ್ರೀತಿ ನಿಜವಾಗಿರಬೇಕು. ನಾವು ಎಲ್ಲವನ್ನು ದ್ವೇಷಿಸುತ್ತಾ ಹೋದರೆ ನಮ್ಮ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಆದ್ದರಿಂದ ಎಲ್ಲರನ್ನು ಪ್ರೀತಿಸಿ, ಜೀವನವನ್ನು ಪ್ರೀತಿಸಿ. ಯಾಕಂದ್ರೆ ಪ್ರೀತಿ ಇರುವಲ್ಲಿ ಶಾಂತಿ ಇರುತ್ತದೆ, ಸಂತೋಷವಿರುತ್ತದೆ ಮತ್ತು ಜೀವನ ಸುಂದರವಾಗಿರುತ್ತದೆ. ನಮ್ಮ ಜೀವನವು ಒಂದು ಕನ್ನಡಿ ಇದ್ದಂತೆ. ನಾವು ಅದರ ಮುಂದೆ ಏನು ನೀಡುತ್ತೇವೆಯೋ ಅದೇ ನಮ್ಮ ಮುಂದೆ ಪ್ರತಿಬಿಂಬಿಸುತ್ತದೆ. ನಾವು ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯದೇ ಫಲಿಸುತ್ತದೆ, ಕೆಟ್ಟದನ್ನು ಬಿತ್ತಿದರೆ ಕೆಟ್ಟದೇ ಫಲಿಸುತ್ತದೆ. ಆದ್ರಿಂದ ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಮಾತ್ರ ಕಳೆದುಕೊಳ್ಳಬೇಡಿ. ಸೋತಾಗಲೂ ನಂಬಿಕೆ ಇರಲಿ, ದುಃಖ ಬಂದಾಗಲೂ ನಂಬಿಕೆ ಇರಲಿ. ಎಲ್ಲರೂ ನಮ್ಮನ್ನು ಬಿಟ್ಟು ಹೋದರು ಎಂದು ಅನಿಸಿದಾಗಲೂ ನಮ್ಮ ಜೊತೆ ದೇವರು ಇದ್ದಾರೆ ಎಂಬ ನಂಬಿಕೆ ಇರಲಿ. ಯಾಕಂದ್ರೆ ನಮ್ಮ ಜೀವನವನ್ನು ಸುಂದರವಾಗಿಸುವ ಶಕ್ತಿ ಬೇರೆ ಯಾರ ಕೈಯಲ್ಲಿಯೂ ಇಲ್ಲ, ಅದು ನಮ್ಮೊಳಗೆ ಇದೆ. ನೀವು ಏನನ್ನು ನೋಡುತ್ತೀರೋ ಅದೇ ನಿಮ್ಮ ಲೋಕವಾಗುತ್ತದೆ. ನೀವು ಏನನ್ನು ಯೋಚಿಸುತ್ತೀರೋ ಅದೇ ನಿಮ್ಮ ಮನಸ್ಸಾಗುತ್ತದೆ ಮತ್ತು ನೀವು ಏನನ್ನು ಬಿತ್ತುತ್ತೀರೋ ಅದೇ ನಿಮಗೆ ನಿಮ್ಮ ಜೀವನದಲ್ಲಿ ಫಲಿಸುತ್ತದೆ. ಹಾಗಾಗಿ ನಂಬಿಕೆಯಿಂದ ಬದುಕಿ, ಪ್ರೀತಿಯಿಂದ ಬದುಕಿ, ಒಳ್ಳೆಯತನದಿಂದ ಬದುಕಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಅದನ್ನು ಸುಂದರಗೊಳಿಸುವ ಜವಾಬ್ದಾರಿಯೂ ನಿಮ್ಮದೇ. ಯಾಕಂದ್ರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಆದರೆ ನಡೆಯುತ್ತಿರುವುದನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಅದೇ ಜೀವನದ ಸತ್ಯ, ಅದೇ ಜೀವನದ ಸೌಂದರ್ಯ, ಅದೇ ಜೀವನದ ಚಿತ್ರ ಮತ್ತು ಜೀವನದ ವಿಚಿತ್ರ. ನಿಮ್ಮ ಜೀವನ ನಂಬಿಕೆಯಿಂದ ತುಂಬಿರಲಿ, ಪ್ರೀತಿಯಿಂದ ತುಂಬಿರಲಿ, ಸಂತೋಷದಿಂದ ತುಂಬಿರಲಿ. ಮತ್ತೊಂದು ಸುಂದರ ಸಂದೇಶದೊಂದಿಗೆ ಸಿಗೋಣ. ಖುಷಿಯಾಗಿರಿ.